ನಾನು ಶಿವಗಂಗಾ ಬಸವರಾಜವರ ಇಂದು ಹೇಳಿಕೆಯನ್ನು ಗಮನಿಸಿದ್ದೀನಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಎಲುಬಿಲ್ಲದ ನಾಲಿಗೆ ಅಂತೇಳಿ ಭಾಳ ಏಕವಚನ ಮಾತಾಡ್ತೀವಿ. ನನಗೆ ಎಲ್ಲ ಶಬ್ದವನ್ನು ಬಳಸೋದಕ್ಕೆ ಬರುತ್ತೆ, ಆದರೆ ನನಗೆ ಸಂಸ್ಕಾರ ಸಂಸ್ಕೃತಿ ನನ್ನ ತಂದೆ ತಾಯಿ ಎಲ್ಲ ಕಲಿಸ್ಕೊಡೋರು. ನಾವು ಭದ್ರಾ ನಾಲೆ ಬರದಂಡೆ ನಾಲೆಯ ನಾಲೆಯನ್ನು ಸೀಳಿ ಪಕ್ಕದ ಜಿಲ್ಲೆಗಳಿಗೆ ಒಯ್ಯುವುದನ್ನು ಖಂಡಿಸಿ ಕುಡಿಯೋ ನೀರು ಜಲಾಶಯ ಬಳಿ ದೊಡ್ಡ ಹೋರಾಟ ಸಹಸ್ರ ರೈತರು ಹೋರಾಟ ಮಾಡಿದ್ರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಒಳಗೊಂಡಂತೆ ನಿನ್ನೆ ದಿವಸ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ದಾವಣಗೆರೆ ನಗರದಲ್ಲಿ ಬೈಕ್ ರ್ಯಾಲಿ ಇದೆ. ಶನಿವಾರ ದಾವಣಗೆರೆ ನಗರ ಬಂದ್ ಕರೆ ಕೊಡ್ತೀವಿ. ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಹೋರಾಟಗಾರನ್ನ ವ್ಯಂಗ್ಯವಾಗಿ ಚನ್ನಗಿರಿ ಶಾಸಕರು ಹೇಳಿದರೆ, ನಿರುದ್ಯೋಗಿಗಳು ಹೋರಾಟ ಮಾಡೋರು, ಇವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿದರೆ ನನಗೆ 2-3 ಸರಿ ಕೇಳಿದ್ರು. ಅದ್ರ ಬಗ್ಗೆ ಮಾತು ಕೊಡೋಕೆ ಹೋಗಿಲ್ಲ, ಗಮನಕ್ಕೆ ಹರಿಸಲಿಲ್ಲ ನಾನು. ಆದರೆ ನಿನ್ನೆ ಹೇಳಿದಂಥ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದೆ, ಮರಳಿನ ದಂಧೆ ಮಾಡ್ತಾ ಇದ್ರು ನನ್ನ ಕ್ಷೇತ್ರದಲ್ಲೇ ಅಂತ ನಾನು ಹೇಳಿ ಸತ್ಯ. ಆದರೆ ನೀನು ಏನು ಹೇಳಬೇಕಾಯ್ತು? ಇಲ್ಲಪ್ಪ, ನಾನು ಮರಳಿನಿಂದ ಲೀಗಲ್ ಮಾಡಿದ್ದು ಇಲ್ಲೀಗಲ್ ಮಾಡಿದ್ದು ಅದನ್ನು ಹೇಳ್ಬೋದಲ್ಲ. ಅದರ ಬದಲಾಗಿ ಒಂದು ರೈತರ ಹೋರಾಟವನ್ನು ಅವಮಾನ ಮಾಡಿದ್ವಿ. ಇನ್ನು ಎರಡನೇದು, ಚನ್ನಗಿರಿ ಕ್ಷೇತ್ರದ ಅಡಿಕೆ ಬೆಳೆಗಾರರು ಅಲ್ಲಿ ರೈತರೇ ನಿನಗೆ ಉತ್ತರ ಕೊಡ್ತಾರೆ, ನಾನು ಕೊಡಲ್ಲ. ಇನ್ನು 3ನೇ ಪಾಯಿಂಟು, ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಶಾಮೀಲಾಗಿ ಕೋಟಿ 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 ಕಂತೆ ಹಣವನ್ನು ಇಸ್ಕೊಂಡು ಶಾಮೀಲಾಗಿದೆ ಅಂತ ನನ್ನ ಬಗ್ಗೆ ಮಾತಾಡಿದೀಯ. ನಾನು ನಿನಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಿನ್ನ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಈಗ ಇಲ್ಲೇ ವಿಧಾನಸೌಧ ಬಳಿಯಿಂದ ಸವಾಲು ಸ್ವೀಕಾರ ಮಾಡಿದ್ದೀನಿ. ಯಾರು ನನಗೆ ಯಾವ ಸಂದರ್ಭದಲ್ಲಿ ಎಷ್ಟು ಕೋಟಿ ಕೋಟಿ ಕೊಟ್ಟರು, ನೀನು ಹೇಳಿದಂಥ ದೇವಸ್ಥಾನಗಳು ಎಲ್ಲಿ ಬರಬೇಕು ಅಲ್ಲಿ ಬರ್ತೀನಿ, ಸಿದ್ಧ. ಸವಾಲನ್ನು ಈಗಲೇ ಸ್ವೀಕಾರ ಮಾಡಿದ್ದೀನಿ. ನಾನು ಸಿದ್ಧ. ಯಾರನ್ನ ಕೊಟ್ಟರು ನನಗೆ ಆಯಿತು. ಚನ್ನಗಿರಿ ಕ್ಷೇತ್ರ ಅಂತಾರೆ, ಭಾಳ ಜನ ಹೇಳ್ತಾರೆ, ಲೋಕಸಭೆ ಚುನಾವಣೆ 6 ದಿವಸಗಳ ಮುಂಚೆ ದಾವಣಗೆರೆ ನಗರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬರ್ತ್ಡೇ ಪಾರ್ಟಿ ನಡೆಯುವ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಯಾರ ಜೊತೆಗಿದ್ದೆ, ಏನು ಶಾಮೀಲಾದೆ, ನೀನೆಷ್ಟು ಕೋಟಿ ಹಣ ಹೊಡೆದೀಯ, ನಾನು ದಾಖಲೆ ಸಮೇತ ಬರ್ತೀನಿ, ನೀನು ಬರಬೇಕು. ನಾನು ಯಾವತ್ತಿಗೂ ಯಾರಿಗೂ ಸೇಲ್ ಆಗಲ್ತಕ್ಕಲ್ಲ. ನಾನಿರ್ಬೋದು, ಮಲ್ಲಿಕಾರ್ಜುನ್ ರವೀಂದ್ರನಾಥ್, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ, ನಮ್ಮ ಉಸಿರು ಪಕ್ಷದ ಅಭ್ಯರ್ಥಿಗೆ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡಿದ್ದೀವಿ. ಕೆಲಸ ಮಾಡಿಕ್ಕೆ ಅಷ್ಟು ಓಟ್ ಬಂದಿದ್ದು. ಇದ್ರ ಜೊತೆಗೆ ನನ್ನ ಬಗ್ಗೆ ಮರಳು ಅವ್ರಿಗೆ ಕೊಡ್ತಾರೆ, ಇವ್ರಿಗೆ ಕೊಡ್ತಾರೆ ದಾಖಲೆ ಅಂತ ಹೇಳ್ತೀನಿ. ಆಯ್ತಲ್ಲಪ್ಪ, ಯಾರು ಮರಳು ಕೇಳಿದರೆ ಆ ಮರಳಿಗೆ ಮನೆಗೆ ನಾನು ಬಹಿರಂಗವಾಗಿ ಹೋರಾಟ ಮಾಡಿದ್ದೀನಿ. ಮನೆಗಳು ಕಟ್ಟೋದಕ್ಕೆ ಉಚಿತವಾಗಿ ಮರಳು ಕೊಡಬೇಕಂತ ಹೇಳಿದ್ದೀನಿ. ಮರಳು ಯಾರ್ಯಾರು ಎಲ್ಲೆಲ್ಲಿ ಕೇಳಿದರೆ ಮರಳು ಕೊಡಿಸಿ ಸತ್ಯ, ಇದೇನು ಕದ್ದು ಮುಚ್ಚಿ ಏನಿಲ್ಲ. ಮರಳು ಕೊಡಿಸಿದ್ದೀನಿ. ದೇವಸ್ಥಾನಗಳು, ಮನೆ ಕಟ್ಟೋಕ್ಕೆ, ಕಲ್ಯಾಣ ಮಂದಿರಕ್ಕೆ ಮರಳು ಕೊಡಿಸಿದ್ದೀನಿ. ಎಲ್ಲ ಜಿಲ್ಲೆಗಳು ಕೊಡಿಸಿದ್ದೀನಿ. ಯಾರು ಬಂದು ಕೇಳಿದಾಗ ಇದೇನು ಕದ್ದು ಮುಚ್ಚಿ ನಾನೇನು ಮರಳು ಕೊಡಿಸಿಲ್ಲ. ಇದ್ರ ಜೊತೆಗೆ ನೀನು ಮರಳು ದಂಧೆ ಮಾಡುವಾಗ ಇದೇ ಯಾವ ರೀತಿ ಮರಳು ದಂಧೆ ಮಾಡಿದೆ, ದಂಧೆ ಅಂತ ಹೇಳಿದ್ದೀನಿ. ಇದೇ ಒಂದು ಬಾರಿ ನಮ್ಮ ಮಾಡಾಳ್ ಮಲ್ಲಿಕಾರ್ಜುನ್ ನನಗೆ ಕರೆ ಮಾಡಿ ಬಿಟ್ಬಿಡೋಣ, ಏನೋ ಮಾಡ್ಕೊಳ್ಳಿ ನಮ್ಮ ಹುಡುಗ ಅಂತ ಹೇಳಿದರು. ನಾನು ಹೋಗ್ಲಿ ಅಂತ ಬಿಟ್ಟಿದ್ದೆ. ಆದರೆ ನಿನ್ನೆ ಮಾಧ್ಯಮ ಸ್ನೇಹಿತರಿಗೆ ಅನಿವಾರ್ಯವಾಗಿ ನಾನು ಹೇಳಿದ್ದೀನಿ. ಇದ್ರ ಜೊತೆಗೆ ನನ್ನ ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ನೀನು ಮಾಡಿದೀಯಾ. ನನ್ನ ಹಳೆಯ ಪ್ರಕರಣವನ್ನೇ ಮಾತಾಡಿದೀಯಾ. ನೀನ್ಯಾರು ನನ್ನ ಬಗ್ಗೆ ವೈಯಕ್ತಿಕ ಕೇಳೋಕ್ಕೆ? ನೀನು ಯಾರು ನನ್ನ ಬಗ್ಗೆ ಕೇಳೋಕ್ಕೆ? ನೀನು ನನಗೆ ಓಟ್ ಕೊಟ್ಟು ಗೆಲ್ಸಿದ್ಯಾ? ನನ್ನ ಕ್ಷೇತ್ರ ಜನ ನನಗೆ ಆಯ್ಕೆ ಮಾಡಿದರೆ ಆ ಪ್ರಕರಣ ಆದ್ಮೇಲೂ ಇದ್ರ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು? ಇನ್ನೊಂದು ಬಾರಿ ನನ್ನ ಬಗ್ಗೆ ಅಗ್ರವಾಗಿ ಮಾತಾಡೋದು ಸರಿ ಇರಲ್ಲ, ಸಹಿಸಲ್ಲ. ನಿನ್ನ ಘಟನೆಗಳು ಭಾಳಷ್ಟಿದೆ, ನನಗೆ ಎಲ್ಲ ಹೇಳೋಕ್ಕೆ ಬರುತ್ತೆ. ಆದರೆ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು, ಸೂಜಿಗೆ ಮುತ್ತು ಕೊಟ್ಟಂಗೆ ಇರಬೇಕು.
ಅದು ಬಿಟ್ಟು ವೈಯಕ್ತಿಕ ಚಾರಿತ್ರ್ಯ ಮಾಡೋದು ನಿನಗೆ ಅಧಿಕಾರ ಕೊಟ್ಟಾರೆ ಯಾರು? ಇನ್ನು ಮುಂದೆ ಇದೇ ರೀತಿ ನೀನು ಅಗರುವ ಮಾತಾಡಿದ್ರೆ ನಾನು ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ.